टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಆಕೆಯನ್ನ ವಿಕಲಚೇತನನಿಗೆ ಕೊಟ್ಟು ಮದುವೆ ಮಾಡಲಾಗಿತ್ತು. ಇಬ್ಬರು ಮಕ್ಕಳು ಕೂಡ ಇದ್ರು. ಆದ್ರೆ ಅದ್ಯಾವ ಮೋಹವೋ ಏನು, ಪರಪುರುಷನ ಸಹವಾಸಕ್ಕೆ ಬಿದ್ಲು. ಆದ್ರೀಗ ಅದೇ ಪ್ರಿಯಕರನಿಂದ ಕೊಲೆಯಾಗಿದ್ದಾಳೆ. ನದಿ ತಟ್ಟದಲ್ಲಿ ಸಿಕ್ಕಂತಹ ಶವದ ಕೊಲೆ ರಹಸ್ಯ ಕೊನೆಗೂ ಬಯಲಾಗಿದೆ. ಮಹಿಳೆಯ ಮರ್ಡರ್ ಮಿಸ್ಟರಿ ಕೊನೆಗೂ ರಿವೀಲ್. ಪ್ರಿಯತಮೆಯನ್ನ ಕೊಂದು ಹೂತಿಟ್ಟ ಭೂಪ ಲಾಕ್. ಅದು ಜೂನ್ 20ನೇ ತಾರೀಕು ಬೆಳ್ಳಂಬೆಳಗ್ಗೆ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲದ ಹಂಪಾಪುರದ ಜನ ಬೆಚ್ಚಿ ಬಿದ್ದಿದ್ರು. ಸುವರ್ಣಾವತಿ ನದಿಯ ಇದೇ ತಟದಲ್ಲಿ ಹೂತು ಹಾಕಿದ್ದ ಮಹಿಳೆಯ ಶವ ಸಿಕ್ಕಿತ್ತು. ಆಕೆ ಮೊಳೆಯ ಸೋನಾಕ್ಷಿ ಅನ್ನೋದು ಕೂಡ ಗೊತ್ತಾಗಿತ್ತು. ಇದೀಗ ಶವ ಸಿಕ್ಕ ಒಂದೇ ದಿನದಲ್ಲಿ ಕಿರಾತಕ ಕೂಡ ಬಲೆಗೆ ಬಿದ್ದಿದ್ದಾನೆ. ಅಂದಹಾಗೆ ಈಕೆಯ ಹೆಸರು ಸೋನಾಕ್ಷಿ, ಕೊಳ್ಳೇಗಾಲದ ಮೊಳೆಯ ನಿವಾಸಿ. 15 ವರ್ಷದ ಹಿಂದೆ ವಿಕಲಚೇತನನೊಬ್ಬನಿಗೆ ಕೊಟ್ಟು ಮದುವೆ ಮಾಡಿಕೊಡ್ಲಾಗಿತ್ತು. ಅದಕ್ಕೆ ಸಾಕ್ಷಿಯಾಗಿ 2 ಮಕ್ಕಳು ಹುಟ್ಟಿದ್ರು. ಆದ್ರೆ ಈ ಮದುವೆ ಇಷ್ಟವಿಲ್ಲದ ಸೋನಾಕ್ಷಿ ಈ ಮಾದೇಶನ ಪ್ರೇಮ ಪಾಶಕ್ಕೆ ಸಿಲುಕಿದ್ಲು. ಇವರ ವಿಚಾರ ಮನೆಯವರಿಗೆ ತಿಳಿದು ಪೊಲೀಸರಿಂದ ವಾರ್ನಿಂಗ್ ಕೊಡಿಸಿದ್ರು. ಬಳಿಕ ಮಾದೇಶ ಏನೋ ಸೈಲೆಂಟ್ ಆಗಿದ್ದ. ಆದ್ರೆ ಸೋನಾಕ್ಷಿ ಹಳೆ ಚಾಳಿ ಮುಂದುವರಿಸಿ ಮತ್ತೋರ್ವನ ಜೊತೆ ಲವ್ವಿ ಡವ್ವಿ ಶುರು ಮಾಡಿದ್ಲು. 4 ತಿಂಗಳ ಹಿಂದೆ ಆತನೊಂದಿಗೆ ಪರಾರಿಯಾಗಿ ಟಿ ನರಸೀಪುರದಲ್ಲಿ ವಾಸವಿದ್ಲು. ಇದೇ ವಿಚಾರ ಮಾದೇಶ ತನ್ನ ಮನೆಯವರಿಗೆ ಹೇಳಿದ್ದಾನೆ ಅಂತ ಆಕೆ ಬೀದಿ ರಂಪಾಟ ಮಾಡಿದ್ಲು. ಅದೇ ಆಕೆಯ ಸಾವಿಗೂ ಕೂಡ ಕಾರಣವಾಯಿತು. ಸೋನಾಕ್ಷಿ ಕಾಣೆಯಾಗಿ ಆಕೆ ನರಸೀಪುರ ಆ ಕಡೆ ವಾಸ ಇರ್ತಾರೆ. ಆಕೆಗೆ ತಾಯಿ ಮತ್ತು ಗಂಡನ ಜೊತೆಗೆ ಹೋಗೋಕ್ಕೆ ಇಷ್ಟ ಇರಲಿಲ್ಲ. ನಮ್ಮ ತಾಯಿ ಮತ್ತು ಗಂಡನಿಗೆ ನಾನು ಎಲ್ಲಿದ್ದೀನಿ ಅನ್ನುವಂಥದ್ದು ನಿನ್ನಿಂದ ಗೊತ್ತಾಯಿತು ಅನ್ನೋ ವಿಚಾರಕ್ಕೆ ಅವರಿಬ್ಬರ ನಡುವೆ ಜಗಳ ಆಯಿತು. ಪ್ರಿಯಕರನ ಜೊತೆ ಓಡ್ ಹೋಗಿ ಟಿ ನರಸೀಪುರದಲ್ಲಿರೋದನ್ನ ಈ ಮಾದೇಶನೇ ನನ್ನ ಮನೆಯವ್ರಿಗೆ ತಿಳಿಸಿದಾನೆ ಅಂತ ಸೋನಾಕ್ಷಿ ಸಿಟ್ಟಿಗೆದ್ದಿದ್ಲು. ಜೂನ್ 17ನೇ ತಾರೀಕು ಮಾದೇಶನ ಮನೆಗೆ ಹೋಗಿ ಬೀದಿ ರಂಪಾಟ ಮಾಡಿದ್ಲು. ಇದರಿಂದ ಕೋಪಗೊಂಡ ಮಾದೇಶ ಸೋನಾಕ್ಷಿಗೆ ಹೊಡೆದಿದ್ದಾನೆ ಅಷ್ಟೇ. ಗೋಡೆಗೆ ತಲೆ ಬಡಿದು ಆಕೆ ಸ್ಥಳದಲ್ಲೇ ಉಸಿರು ನಿಲ್ಲಿಸಿದಾಳೆ. ಕತ್ತಲಾದ ಬಳಿಕ ಸುವರ್ಣಾವತಿ ನದಿ ತಟದಲ್ಲಿ ಶವವನ್ನ ಹೂತು ಕೈ ತೊಳೆದುಕೊಂಡಿದ್ದ. ಜಗಳದ ಸಂದರ್ಭದಲ್ಲಿ ನಾನು ಹೊಡೆದಾಗ ಆಕೆ ತಲೆ ಗೋಡೆಗೆ ಅಪ್ಪಚ್ಚಿ ಆಯಿತು. ಆಗ ಅವರು ಕುಸ್ತು ಬಿದ್ದರು, ಸತ್ತು ಹೋಗಿರ್ತಾರೆ ಅಂತ ಹಿನ್ನೆಲೆಯಲ್ಲಿ ನಾನು ತಗೊಂಡೋಗಿ ಅಲ್ಲಿ ಮರಳಿನಲ್ಲಿ ಹೂತು ಹಾಕಿದ್ದೀನಿ ಎನ್ನುವಂಥ ಮಾಹಿತಿಯನ್ನು ಆರೋಪಿತ ಹೇಳಿದ್ದಾನೆ. ಸದ್ಯ ಆರೋಪಿ ಮಾದೇಶನನ್ನ ಬಂಧಿಸಿರೋ ಕೊಳ್ಳೇಗಾಲ ಟೌನ್ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. ಸೂರಜ್ ಪ್ರಸಾದ್, TV9, ಚಾಮರಾಜನಗರ.